ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಹೇಬರಕಟ್ಟೆ 2024-25ನೇ ಸಾಲಿನ ಮಂತ್ರಿಮಂಡಲದ ರಚನೆಗಾಗಿ ಶಾಲಾ ನಾಯಕ ಹಾಗೂ ಉಪನಾಯಕನ ಸ್ಪರ್ಧೆಗೆ ಚುನಾವಣೆ ನಡೆಯಲಿಕ್ಕಿದೆ. ಹಾಗೆ ನಾಯಕನ ಸ್ಪರ್ಧೆಗೆ 3 ಅಭ್ಯರ್ಥಿಗಳು, ಹಾಗೆ ಉಪನಾಯಕನ ಸ್ಥಾನಕ್ಕೆ 7 ಅಭ್ಯರ್ಥಿಗಳು ನಿಂತಿದ್ದು, ಒಬ್ಬ ಅಭ್ಯರ್ಥಿ ನಾಮಪತ್ರವನ್ನು ಹಿಂಪಡೆದಿರುತ್ತಾರೆ. ಹಾಗೆ ಬಿರುಸಿನ ಪ್ರಚಾರದ ನಡುವೆ ಆರೋಗ್ಯಕರವಾದ ಸ್ಪರ್ಧೆ ನಡೆಯಲಿಕ್ಕಿದೆ. ಇದೇ ಗುರುವಾರ 20/6/2024 ಚುನಾವಣೆ ನಡೆಯಲಿಕ್ಕಿದೆ. ಅದರಂತೆ EVM ಮತಯಂತ್ರದ ಮೂಲಕ ಚುನಾವಣೆ ನಡೆಯಲಿಕ್ಕಿದೆ. ಎಲ್ಲ ಅಭ್ಯರ್ಥಿಗಳಿಗೂ ಶುಭಾಶಯಗಳನ್ನು ಕೇಳುತ್ತಾ ಸಮರ್ಥ ಶಾಲಾ ನಾಯಕ ಆಯ್ಕೆ ನಾಳೆ ಆಗಲಿಕ್ಕಿದೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾನಿಕ. ನಮ್ಮೊಂದಿಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಇದ್ದಾರೆ. ನಮಸ್ತೆ. ಮುಖ್ಯಮಂತ್ರಿ ಸ್ಥಾನಕ್ಕೆ 3 ಜನ ಅಭ್ಯರ್ಥಿಗಳು ಇದ್ದಾರೆ. ಅವರನ್ನು ನಾವು ಮೊದಲು ಪರಿಚಯ ಮಾಡಿಕೊಳ್ಳೋಣ. ನಿಮ್ಮ ಹೆಸರು, ನಿಮ್ಮ ತರಗತಿ, ನೀವು ಯಾವ ಉದ್ದೇಶಕ್ಕಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಂತಿದ್ದೀರಿ? ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪ್ರಾರ್ಥನಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ವರ್ಷದ ಶಾಲಾ ಮಂಡಲ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಂತಿದ್ದೇನೆ. ಏಕೆಂದರೆ ನನ್ನಲ್ಲಿ ನಾಯಕತ್ವ ಗುಣ ಇದೆ ಎಂದು ಮತ್ತು ಶಾಲೆಯ ಗೌರವವನ್ನು ಶಿಸ್ತನ್ನು ಎತ್ತಿ ಹಿಡಿಯುತ್ತೇನೆ ಹಾಗೂ ಚಿಕ್ಕ ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ದಯವಿಟ್ಟು ನನಗೆ ಓಟನ್ನು ಹಾಕಿ ಸಹಕರಿಸಿ ಎಂದು ಈ ವರ್ಷದ ಶಾಲಾ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ. ನನ್ನ ಹೆಸರು ಪ್ರೀತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಏಕೆ ನಿಂತಿದ್ದೇನೆಂದರೆ ನನ್ನಂಥ ಶಾಲಾ ನಾಯಕ ಬೇಕೆಂದು ನನಗೆ ಅನಿಸಿದೆ. ಅದಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಂತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಂತಿದ್ದೇನೆ ಏಕೆಂದರೆ ನಾನು ನನ್ನ ಶಾಲೆ ಸ್ವಚ್ಛತೆ ಹಾಗೂ ಶಿಸ್ತನ್ನು ಕಾಪಾಡುತ್ತೇನೆ ಎಂದು ನಾನು ಬಯಸಿದ್ದೇನೆ. ನನ್ನಲ್ಲಿ ಒಂದು ನಾಯಕತ್ವ ಗುಣ ಇದೆ ಎಂದು ನಾನು ಬಯಸಿದ್ದೇನೆ. ನನಗೂ ಧನ್ಯವಾದಗಳು. ಆಗಲಿ, ನೀವು ಹೇಳಿದಾಗೆ ಆಗಲಿ. ಈಗ ನಮ್ಮೊಂದಿಗೆ 6 ಜನ ಸ್ಪರ್ಧಾಳುಗಳಿದ್ದಾರೆ. ಅವರೊಂದಿಗೆ ಚರ್ಚಿಸೋಣ. ನೀವು ಯಾವ ಕಾರಣಕ್ಕಾಗಿ ಈ ಸ್ಥಾನಕ್ಕೆ ನಿಂತಿದ್ದೀರಿ ಸ್ವಲ್ಪ ಹೇಳಬಹುದಾ? ನನ್ನ ಹೆಸರು ಹರ್ಷಿತಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಏನಕ್ಕೆ ನಿಂತಿದ್ದೇನೆ ಎಂದರೆ ನಾನು ಸ್ವಚ್ಛತೆಯನ್ನು ಮತ್ತು ಎಲ್ಲ ಕಾಪಾಡುತ್ತೇನೆ ಅಂತ ನನ್ನ ಮೇಲೆ ನನಗೆ ಭರವಸೆ ಇದೆ. ಅದಕ್ಕಾಗಿ ನಾನು ನಿಂತಿದ್ದೇನೆ. ನಮಸ್ತೆ. ನನ್ನ ಹೆಸರು ಪ್ರಣೀತಾ. ನಾನು 6ನೇ ತರಗತಿಗೆ ಓದ್ತಿದ್ದೆ. ನಾನು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಎಂತಕ್ಕೆ ನಿಂತಿದ್ದೆ ಅಂದರೆ ನಮ್ಮ ಶಾಲೆ ಸ್ವಚ್ಛತೆಯನ್ನು ಕಾಪಾಡೋಕ್ಕೆ ನಾನು ನಿಂತಿದ್ದೆ. ಮತ್ತು ನನ್ನಲ್ಲಿ ನಾಯಕತ್ವ ಗುಣ ಅಂತ ನಾನು ಬಯಸ್ತೀನಿ. ಮತ್ತು ನನ್ನ ಶಾಲೆ ಕೆಲಸ ನಾನು ಮಾಡ್ತೀನಿ ಅಂತ ನಂಗೆ ನಂಬಿಕೆ ಇತ್ತು. ಎಲ್ಲರಿಗೂ ನನ್ನ ನಮಸ್ತೆ. ನಾನು ಪ್ರಣೀತಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಉಪಮುಖ್ಯಮಂತ್ರಿಯ ಸ್ಥಾನದಲ್ಲಿ ನಿಂತು ಶಾಲೆಯ ಶಿಸ್ತನ್ನು ಹಾಗೂ ಗೌರವವನ್ನು ಕಾಪಾಡುತ್ತೇನೆ. ನನ್ನ ಅಮ್ಮ ಹೇಳಿದರು ಉಪಮುಖ್ಯಮಂತ್ರಿಯ ಸ್ಥಾನದಲ್ಲಿ ನಿಂತುಕೋ ಎಂದು. ಇಲ್ಲದಿದ್ದರೂ ನಾನು ನಿಂತುಕೊಳ್ಳುತ್ತಿದ್ದೆ ಎಂದು ಹೇಳಿದೆ. ಧನ್ಯವಾದಗಳು. ಹೆಸರು ತನ್ಮಯ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಏಕೆ ನಿಂತಿದ್ದೇನೆ ಅಂದರೆ ನನ್ನ ಅಮ್ಮ ಹೇಳಿದರು, ನೀನು ಮೊದಲಿದ್ದರ ಗಲಾಟೆ ಮಾಡದೆ ಹಾಗೂ ಶಾಲೆಯನ್ನು ಶಿಸ್ತಿನಿಂದ ನೋಡಿಕೊಳ್ಳು, ಯಾರ ತಂಟೆಗೂ ಹೋಗಬಾರದೆಂದು ನನ್ನ ಅಮ್ಮ ಹೇಳಿದರು. ನನ್ನಲ್ಲಿ ನಮ್ಮ ಶಾಲೆಯನ್ನು ಶಿಸ್ತಿನಿಂದ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಾನು ನೋಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಧೀರಜ. ನಾನು ಇವತ್ತು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮೊದಲಿಂದನೂ ಎಲ್ಲ ಕೆಲಸಗಳನ್ನು ಮಾಡಿ ಬಂದಿದ್ದೇನೆ. ಜವಾಬ್ದಾರಿಯನ್ನು ಉಪಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ನನಗೆ ಕೊಟ್ಟರೆ ನಾನು ಎಲ್ಲ ಕೆಲಸಗಳನ್ನು ಶಿಸ್ತಿನಿಂದ ಮಾಡುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ನಿರಂತ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕೊಟ್ಟರೆ ನಾನು ಶಾಲೆಯನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ ಮತ್ತು ಸ್ವಚ್ಛತೆ ಬಗ್ಗೆ ತುಂಬ ಗಮನ ಕೊಡುತ್ತೇನೆ. ನಾನು ಎಲ್ಲ ಮಕ್ಕಳನ್ನು ಸಮಾನ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ. ಧನ್ಯವಾದಗಳು. ಹೇಳಿದಾಗೆ ನಾಳೆವರೆಗೂ ಕಾದು ನೋಡೋಣ.